ಹೇಗೋ ಬೆಳ್ಳಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. ನೀವೆಲ್ಲಿ ಸೈನ್ ಹಾಕೊಂಡ್ರು ಹಾಕ್ತಾಳೆ. ಮುತ್ತು ಮಾವನು ನಿಮ್ಮ ಕಡೆ, ಈಗ ಬೆಳ್ಳಿನೂ ನಿಮ್ಮ ಕಡೆನೆ. ಆಸ್ತಿ ಡಿವೈಡ್ ಮಾಡೋ ಪ್ರಶ್ನೆನೇ ಬರಲ್ಲ. ಎಲ್ಲತ್ ನಾವೇ ಅನ್ಭವಿಸ್ಬೋದು ಅನ್ನೋ ಅತಿ ಆಸೆನಾ ನಿಮಗೆ? ಅತಿ ಆಸೆ ಪಡೋದೇ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಯಾವಾಗ್ಲೂ ಮುತ್ತುಗೂ ಬೆಳ್ಳಿಗೂ ಮದುವೆ ಮಾಡಿರ್ತಿದ್ದೆ ನಾನು. ಬೆಳ್ಳಿ ಮನೆಗೆ ಸೊಸೆಯಾಗಿ ಬಂದ್ರೆ ನಿಮ್ನೆಲ್ಲ ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ದೀರಾ ಅತ್ತೆ? ಒಬ್ಬೊಬ್ರು ಎಲ್ಲ ಕಡೆಯಿಂದ ಮಟ್ಟ ಹಾಕೊಂಡು ಬರ್ತಾಳೆ, ನೋಡ್ತೀವಿ. ಮುತ್ತು ಮಾವ ಹೇಗೋ ಬೆಳ್ಳಿ ಮಾತು ಕೇಳ್ತಾರೆ. ಸ್ವಲ್ಪ ದಿನಕ್ಕೆ ಚಿಕ್ಕಮ್ಮ ಅಂತಿದ್ದ ಮಾವ ಬೆಳ್ಳಿ ಅಂತ ಅವಳ ಹಿಂದೆನೆ ಹೋಗ್ತಾರೆ. ದುಡ್ಡು ಕೊಡೋದು ಕಮ್ಮಿ ಆಗುತ್ತೆ. ಯಾಕೆ ಏನು ಅಂತ ಪ್ರಶ್ನೆ ಕೇಳ್ತಾಳೆ. ಏನ್ ಮಾಡ್ತೀರ ಅತ್ತೆ ಆಗ? ಆಸ್ತಿ ಅಂತ ಇಷ್ಟು ಒದ್ದಾಡ್ತಿದ್ರಲ್ಲ, ಒಂದ್ ವೇಳೆ ಅವಳು ಸೊಸೆಯಾಗಿ ಬಂದ್ಮೇಲೆ ಸೈನ್ ಹಾಕ್ಲಿಲ್ಲ ಅಂದ್ರೆ ಆಗೇನ್ ಮಾಡ್ತೀರ ಅತ್ತೆ? ಈಗ ಹೇಗೋ ಮಾಡ್ಕೊಂಡು ತಿನ್ಕೊಂಡಿದ್ದೀರಾ, ಮುಂದೆ ನಿಮ್ಮ ಪಾಡು ನಾಯಿ ಪಾಡಾಗತ್ತೆ. ಈಗ ಹೇಗೆ ಮುತ್ತು ಮಾವನ ಹತ್ರ 1 ರೂಪಾಯಿಗೂ ಭಿಕ್ಷೆ ಬೇಡ್ತಿದ್ದೀರೋ, ಮುಂದೇನು ಅದೇ ರೀತಿ ಭಿಕ್ಷೆ ಬೇಡ್ಬೇಕಾಗತ್ತೆ. ಐಶು ಕಾರ್ತಿನ ಬಿಟ್ಟು ಅತ್ತಿಗೆ ಬೈರ ಎಲ್ರಿಗೂ ಮನೆಯಿಂದ ಆಚೆ ಹೋಗೋ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಜೊತೆಗೆ ನಿಮ್ಗೂ ಕೇಟ್ ಪಾಸ್ ಸಿಗುತ್ತೆ. ಸಿಗೋ ಹಾಗೆ ಬೆಳ್ಳಿ ಮಾಡೇ ಮಾಡ್ಕೊಳತ್ತೆ. ನೀನು ತುಂಬಾ ಮುಂದೆ ಹೋಗ್ಬಿಟ್ಟೆ ಮಾಯಾ. ನನಗೂ ಬೆಳ್ಳಿ ಈ ಮನೆ ಸೊಸೆ ಆಗೋದು ಇಷ್ಟನೇ ಇಲ್ಲ. ಮತ್ತೆ ಕಣ್ಣೀರು ಒರೆಸೋ ಪ್ರಯತ್ನ ಮಾಡ್ತಿದ್ದೀರಂತೆ. ಆಗ ನಂಬಿರ್ಬೋದು, ಆದ್ರೆ ಪ್ರತಿ ಸಲ ನಂಬೋಕೆ ನಾನು ದಡ್ಡಿ ಅಲ್ಲ ಅತ್ತೆ. ನಾನು ಬಸವರಾಜ್ ಮಾವನ ಅಂದ್ರೆ ನಿಮ್ ಸ್ವಂತ ಗಂಡನ ಕೊಲೆ ಮಾಡಿದಾಗ ನಿಮಗೆ ಆಸ್ತಿ ಸಿಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಸಪೋರ್ಟ್ ಮಾಡಿದ್ರಿ. ಅಷ್ಟೊಂದು ಕ್ರಿಮಿನಲ್ ಬುದ್ಧಿ ಇರೋ ನೀವು ಸೊಸೆನ ಬದಲಾಯಿಸೋಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಂತ ಗೊತ್ತು. ನೀವೇನು ಅಂತ ಸರಿಯಾಗಿ ತಿಳ್ಕೊಳ್ದೆ ನಿಮ್ಮ ಮಾತಿಗೆ ಮರಳಾಗಿ ನನ್ನ ಜೀವನನೇ ಹಾಳು ಮಾಡ್ಕೊಂಡೆ ಅತ್ತೆ. ನನ್ನ ಜೀವನನೇ ಹಾಳು ಮಾಡ್ಕೊಂಡೆ. ಗೋಮುಖ ವ್ಯಾಘ್ರ ಅಂತ ಗೊತ್ತಿದ್ದು ನಿಮ್ಮನ್ನ ನಂಬದೆ, ಆದ್ರೆ ಆ ವ್ಯಾಘ್ರ ಕೊನೆಗೆ ನನ್ನನ್ನೇ ಬಲಿ ತಗೊಳುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮಾತಿನ ಮೇಲೆ ಹಿಡ್ತಾ ಇರ್ಲಿ ಮಾಯಾ. ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ಇಲ್ಲ ಅತ್ತೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಹತ್ರ ಚೆನ್ನಾಗಿ ಮಾತಾಡಿ ಕೆಲಸ ಮುಗಿಸ್ಕೊಂಡು ನಾಮ ಹಾಕ್ತೀರಾ ಅಂತ ಗೊತ್ತಿತ್ತು. ಆದ್ರೆ ಆ ಲಿಸ್ಟಲ್ಲಿ ನನ್ನ ಹೆಸರು ಬರುತ್ತೆ, ನನ್ನ ನಂಬರು ಬರುತ್ತೆ. ಒಂದಲ್ಲ ಒಂದಿನ ನಾನು ಬಲಿಕ ಬಕ್ರ ಆಗ್ತೀನಿ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನೋಡಿ, ನೀವು ಮಾಡಿರೋ ಎಲ್ಲ ಅನ್ಯಾಯ ಅಕ್ರಮಗಳು ನನಗೆ ಮಾತ್ರ ಗೊತ್ತು ಅತ್ತೆ. ಒಂದು ವೇಳೆ ಮುತ್ತು ಮಾವಂಗೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ, ಆಗ ನಿಮ್ಮ ಗತಿ ಏನಾಗ್ಬೋದು ಅಂತ ಲೆಕ್ಕ ಹಾಕಿ ನೀಲಾಂಬರಿಯವರೇ. ಭಯ ಪಡ್ಬೇಡಿ ಅತ್ತೆ, ನಾನು ಈ ವಿಷಯನೆಲ್ಲ ಯಾರಿಗೂ ಹೇಳಲ್ಲ. ಯಾಕಂದ್ರೆ ನಿಮ್ ತರ ನಮ್ದವ್ರ ಕತ್ಕೊಯ್ಯೋ ಬುದ್ಧಿ ನನಗಿಲ್ಲ. ಇನ್ಮೇಲಿಂದ ಈ ಮನೆಗೂ ನನಗೂ ಎಲ್ಲರೂ ನಾನು ಮುಗ್ದೋಯ್ತು. ನಾನು ಹೊಡ್ತೀನಿ. ಆತ್ರದಲ್ಲಿ ನಿರ್ಧಾರ ತಗೊಂಡು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಡ. ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ಕೊಂಡು ಈ ಮನೇಲಿರೋದಕ್ಕಿಂತ ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಸುಖವಾಗಿರೋದೇ ಒಳ್ಳೇದು ಅಂತ ಅನ್ನಿಸ್ತು. ನಾನು ಯಾರನ್ನ ನಂಬಿ ಮನೆಗೆ ಬಂದಿದ್ನೋ ಅವರೇ ನನಗೆ ಮೋಸ ಮಾಡಿ ಸಾಯೋವರೆಗೂ ನಾನು ಅದನ್ನ ಮರೆಯಲ್ಲ ಅತ್ತೆ. ಒಂದು ವಿಷಯ ತಿಳ್ಕೊಳ್ಳಿ, ನಾನು ಹೋಗೋದಕ್ಕೂ ಮುಂಚೆ ನೀವು ಮಾತ್ರ ಯಾವತ್ತೂ ಚೆನ್ನಾಗಿರಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ನೋವು ಕೊಟ್ಟಿದ್ದೀರಾ ಆ ಪಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೀವು ಮಾಡಿರೋ ಕರ್ಮ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಎಲ್ಲರೂ ರಕ್ತ ಹೀರಿದ್ರಿ, ಆದರೆ ಇನ್ಮೇಲೆ ನಿಮ್ಮ ಕೆಟ್ಟ ಕೆಲಸಗಳೇ ನಿಮ್ಮ ರಕ್ತ ಹೀರುತ್ತೆ. ಕೊನೆಗೆ ಇದೇ ಹಾಸಿಗೆ ಮೇಲೆ ನೋವಿಂದ ನರಳಿ ಸಾಯ್ತೀರಾ ಅನ್ನೋದನ್ನ ಮರಿಬೇಡಿ. ಬದುಕೋ ಪ್ರಯತ್ನ ಪಡಿ. ಒಂದ್ ವೇಳೆ ಮುಂದೊಂದಿನ ಬದುಕಿದ್ರೆ ಬಂದು ನೋಡ್ಕೊಂಡು ಹೋಗ್ತೀನಿ ನೀಲಾಂಬರಿ ಅವರೇ. ಮಾಯಕ ಮುತ್ತು ಮಾವ ಹಾಗೆಲ್ಲ ಮಾತಾಡಿದ್ರು ಅಂತ
ಬೇಜಾರು ಮಾಡ್ಕೋಬೇಡಿ ಅಕ್ಕ. ಆ ಜ್ಯೋತಿಷ್ಯ ಹೇಳಿದ್ದಕ್ಕೆ ನೀವು ಈ ಥರ ಮಾಡಿದ್ದು ಅಂತ ಯಾರು ನಮ್ಮದೇ ಆದರೂ ಪರವಾಗಿಲ್ಲ. ನಾನು ನಂಬ್ತೀನಿ ಮಾಯಕ್ಕ. ಇನ್ಯಾವುದೂ ಪ್ರಯೋಜನ ಇಲ್ಲ ಬೆಳ್ಳಿ. ನನ್ನೆಲ್ಲ ಪ್ರಯತ್ನಗಳು ವ್ಯರ್ಥ ಆಗೋಯ್ತು. ಇನ್ಯಾವತ್ತೂ ನಾನು ನಿಮ್ಮ ಮನೆಗೆ ವಾಪಸ್ ಬರಲ್ಲ. ನಾನು ಏನೇನೋ ಮಾಡಿದೆ, ಆದರೆ ಯಾವತ್ತೂ ಫಲ ಕೊಡಲಿಲ್ಲ. ನೀನಿಷ್ಟು ದಿನ ತಾಳ್ಮೆಯಿಂದ ಇದ್ದೆ ನೋಡು, ಅದಕ್ಕೆ ಆ ದೇವರು ನಿನಗೆ ಒಳ್ಳೇದು ಮಾಡ್ದ. ಮುತ್ತು ಮಾವಂಗೂ ನಿನಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಅಕ್ಕ, ಹೌದು ಬೆಳ್ಳಿ, ಎಲ್ರಿಗೂ ನಿನ್ನನ್ನೇ ಈ ಮನೆಗೆ ತುಂಬ್ಕೋಬೇಕು ಅಂತ ಮನಸ್ಸಿಗೆ ಬಂದಿದೆ. ನಾನು ಸೋತೋದೆ ಬೆಳ್ಳಿ. ಅಳ್ಬೇಡಿ ಅಕ್ಕ. ಮುತ್ತು ಮಾವನು ನಿನ್ನೆ ಇಷ್ಟಪಡ್ತಾರೆ. ಮದುವೆ ಆಗಿ ಖುಷಿಯಾಗಿರಿ ಇಬ್ರು. ನಾನು ಈ ಮನೆಗೆ ಬಾವಿ ಸೊಸೆ ಅಂತ ತುಂಬ ಮೆರೀತಿದ್ದೆ. ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. ಈಗಲಾದರೂ ನೀನು ಮಾಡಿರೋ ತಪ್ಪು ಅರಿವಾಯ್ತಲ್ಲ, ಅಷ್ಟು ಸಾಕು. ಈ ಕೆಲಸ ನೀನು ಮುಂಚೆನೇ ಮಾಡಿದರೆ ಎಲ್ಲ ಸರಿ ಹೋಗ್ತೀವಿ. ದೇವ್ರು ಕೊಟ್ಟರೆ ಸರಿಯಾಗಿ ಪೆಟ್ಟು ಕೊಡ್ತಾನೆ ಅಂತ ಗೊತ್ತಾಯ್ತು. ಬೆಳ್ಳಿನ ಹಂಗಿಸಿ ಎಲ್ರ ಮಾತಿಗೂ ಎದುರುತ್ತರ ಕೊಡೋ ಮಾಯ ಅಲ್ಲ ನಾನು. ಬದಲಾಗಿದ್ದೀನಿ. ಮೋಸ್ಟ್ಲಿ ಬದಲಾಗಿದ್ದೀನಿ ಅನ್ನೋ ಪದ ನಿಮಗೆ ನಗು ತರಿಸ್ಬೋದು, ಆದರೆ ಇದೇ ಸತ್ಯ. ಇನ್ಮೇಲೆ ನಿನಗಾಗಲಿ ಬೆಳ್ಳಿಗಾಗಲಿ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಎಲ್ಲರೂ ಚೆನ್ನಾಗಿರಿ. ನಾನಿನ್ನು ಬರ್ತೀನಿ. ಮುದ್ದು ಮಾವ, ಮಾವ ಒಂದು ನಿಮಿಷ. ಮಾವ, ನಾನು ನಿಮ್ಮ ಹತ್ರ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಿಲ್ಲ ಮಾವ. ಒಂದೆರಡು ಮಾತಾಡ್ಬೇಕಷ್ಟೆ. 2 ನಿಮಿಷ ಹೇಳ್ಬಿಟ್ಟು ಹೊರಟೋಗ್ತೀನಿ ಮಾವ. ನಾವು ದೇವ್ರ ಹತ್ರ ಬೇಡಿಕೆ ಇಡ್ಬೋದು ಹೊರತು ಮೋಸ ಮಾಡೋಕ್ಕಾಗಲ್ಲ ಮಾವ. ನಾನು ನಿಮಗೆ ಮೋಸ ಮಾಡ್ಬೇಕಂತ ಯಾವತ್ತೂ ಅಂದ್ಕೊಂಡಿಲ್ಲ, ಅಂದ್ಕೊಳ್ಳೋದು ಇಲ್ಲ ಮಾವ. ಜಮೀನ್ ವಿಷಯದಲ್ಲಿ ಆಗಿರಲಿ, ಹಣದ ವಿಚಾರ ಆಗಿರಲಿ, ಈ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ವಿಚಾರ ಆಗಿರಲಿ, ನಂದೇನು ತಪ್ಪಿಲ್ಲ ಮಾವ. ದಯವಿಟ್ಟು ನನ್ನ ನಂಬಿ ಮಾವ. ಅತ್ತೆಗೆ ಬೆಳ್ಳಿ ಮದುವೆ ನಿಮ್ಮ ಜೊತೆ ಮಾಡಬೇಕು ಅಂತ ಅನಿಸಿದೆ. ಖುಷಿಯಾಗಿ ಮದುವೆ ಆಗಿ ಮಾವ. ಇದರಿಂದ ಬೆಳ್ಳಿ ಆಸೆನೂ ಈಡೇರುತ್ತೆ, ನೀವು ನೆಮ್ಮದಿಯಾಗಿರ್ತೀರ. ಬೆಳ್ಳಿ ಇದ್ರೆ ಅತ್ತೆನೂ ಚೆನ್ನಾಗಿ ನೋಡ್ಕೋತಾಳೆ. ಈ ವಿಷಯದಿಂದ ನಾನು ದೂರ ಇದ್ರೇನೆ ಒಳ್ಳೇದು ಮಾವ. ಮದುವೆ ಮುಗಿಸ್ಕೊಂಡೆ ಹೋಗೋಣ ಅಂತ ಅನ್ಕೊಂಡೆ, ಆದರೆ ಇಷ್ಟೆಲ್ಲ ಅನ್ನಿಸ್ಕೊಂಡಿರೋಕೆ ಯಾಕೋ ಮನ್ಸಾಗ್ತಿಲ್ಲ ಮಾವ. ಜೊತೆಗೆ ಶುಭ ಕಾರ್ಯದಲ್ಲಿ ನಾನಿದ್ರೆ ಚೆನ್ನಾಗಿರಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಇವತ್ತು ಅನ್ಸಿರ್ಬೋದು ಮಾವ, ಆದರೆ ಒಂದಲ್ಲ ಒಂದಿನ ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೆ ಅಂತ ನಿಮಗೆ ಅನ್ಸುತ್ತೆ. ಆದರೆ ಅವತ್ತು ನಾನಿರಲ್ಲ ಮಾವ. ಮತ್ತೆ ನನ್ನ ನೋಡೋ ಪ್ರಯತ್ನನೂ ಮಾಡಬೇಡಿ. ನಾನು ಊರಿಗೆ ಹೋಗ್ತೀನಿ, ಆಮೇಲೆ ಕೆಲಸ ಅಂತ ಬೇರೆ ಜಾಗಕ್ಕೆ ಹೋದ್ರೂ ಹೋಗ್ಬೋದು. ಮುಂದೆ ಒಂದಿನ ನಾನು ನೋಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಮಾವ. ನಿಮ್ಮ ಮನಸ್ಸಲ್ಲಿ ಮಾಯ ಒಳ್ಳೆಯವಳು ಅಂತ ನೆನೆಸ್ಕೊಳ್ಳಿ, ನನಗಷ್ಟೇ ಸಾಕು ಮಾವ. ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಸುತ್ತೆ, ಯಾಕೋ ಇಲ್ಲಿಂದ ಹೋಗಕ್ಕೆ ಮನ್ಸಾಗ್ತಿಲ್ಲ ಮಾವ. ಆದರೆ ನನಗೆ ಬೇರೆ ದಾರಿ ಇಲ್ಲ. ನಾನಿಲ್ಲಿಲ್ಲ ಅಂದ್ರೇನೆ ನಿಮಗೆ ಖುಷಿ ಅಂದರೆ ನಾನು ಹಾಗೆ ನಡ್ಕೋತೀನಿ ಮಾವ. ಜೀವನದಲ್ಲಿ ಅತಿ ಆಸೆ ಪಟ್ಟು ತುಂಬ ತೊಂದರೆ ಅನುಭವಿಸ್ತಿದ್ದೀನಿ ಮಾವ.
ಆದರೆ ನಿಮ್ಮ ಜೊತೆ ಕಳ್ತಿರೋ ಎಲ್ಲ ಕ್ಷಣ ನೆನೆಸ್ಕೊಂಡ್ರೆ ನನ್ನ ಜೀವನ ಹೇಗೋ ಸಾಗುತ್ತೆ ಬಿಡಿ ಮಾವ. ನಾನು ಹೋಗಿ ಬರ್ತೀನಿ ಮಾವ. ಕಾಲ್ ಬಿದ್ದು ಕ್ಷಮೆ ಕೇಳೋ ಅರ್ಹತೆನೂ ಇಲ್ವಾ ಮಾವ ನನಗೆ? ಅಷ್ಟು ದೂರ ಆಗೋದು ಮಾವ ನಾ ನಿಮಗೆ. ಮಾಯಾ, ಏನಿದು? ಶರ್ಮಿಳಾ ಕಾಲ್ ಮಾಡಿದ್ಲು, ನೀವಿಬ್ರು ಮನೆ ಬಿಟ್ಟು ಹೋಗ್ತಾ ಇದ್ದೀರಂತೆ, ನಿಜಾನಾ? ಮತ್ತೆ ಮುತ್ತಣ್ಣನ ಜೊತೆ ಮದ್ವೆ ಆಗ್ಬೇಕು ಅಂತ ತಾನೇ ನೀನ್ ಬಂದಿದ್ದು. ಈಗ ಮದ್ವೆನೂ ಆಗದೆ ಹಾಗೆ ಹೋಗ್ತಾ ಇದ್ಯಾ? ಮದ್ವೆ ನಾವು ನೂರಾರು ವಿಷಯ ಅನ್ಕೋತೀವಿ ಬೈರ, ಆದ್ರೆ ಅದೆಲ್ಲ ನಡಿಬೇಕಲ್ಲ. ನೀನು ನದಿ ದಾಟ್ಬೇಕಾದ್ರೆ ನಿನ್ನನ್ನು ಯಾರಾದ್ರೂ ಕಾಪಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಹೋಗ್ತಿರ್ತೀಯ. ಸಡನ್ ಆಗಿ ಹಗ್ಗ ಕಟ್ಟಾದಾಗ ಎಲ್ರು ತಮ್ಮ ಪ್ರಾಣ ಉಳಿಸ್ಕೋತಾರೆ ಹೊರತು ಮಾಯನ ಉಳಿಸ್ಬೇಕು ಅಂತ ಯಾರಿಗೂ ಅನಿಸ್ಲಿಲ್ಲ. ಆಕಾಶನೇ ಭೂಮಿನ ಅಪ್ಪಳಿಸ್ಬೇಕಾದ್ರೆ ಎಲ್ಲಿ ಕೂರ್ತೀಯ ಬೈರ? ಮನುಷ್ಯನ ಆಯಸ್ಸು ಇಷ್ಟೇ ಅಂತ ಇದೆ, ಅದಾದ್ಮೇಲೆ ಹೊರಡಬೇಕು. ಯಾರಿಗೂ ಹಿಂಸೆ ಕೊಡಬಾರ್ದು. ಮಾಯಾ, ದಯವಿಟ್ಟು ನೀನ್ ಮನೆ ಬಿಟ್ಟು ಹೋಗ್ಬೇಡ. ಬೇಕಾದ್ರೆ ಅಮ್ಮನ ಜೊತೆ ನಾನು ಮಾತಾಡ್ತೀನಿ, ಮುತ್ತಣ್ಣನ ಜೊತೆನೂ ನಾನೇ ಮಾತಾಡ್ತೀನಿ. ಸದ್ಯ ನಾನೀ ಮನೆಗೆ ಬಿಟ್ಟು ಹೋಗ್ಬಾರ್ದು ಅಂತ ನೀನು ಒಬ್ನಿಗಾದ್ರೂ ಅನ್ಸಿದ್ಯಲ್ಲ. ನೀನು ಅಷ್ಟೇ ಬೈರ, ನಂತರ ಯಾರ ಮೇಲೂ ಡಿಪೆಂಡ್ ಆಗ್ಬೇಡ. ಚೆನ್ನಾಗಿ ದುಡಿ, ಹಣ ಸಂಪಾದನೆ ಮಾಡು. ಈ ಆಸ್ತಿನೇ ನಂಬ್ಕೊಂಡು ಕೂತ್ಕೋಬೇಡ. ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಮಾಯಾ. ಹೋಗ್ಲಿ, ಇಷ್ಟೊಂದು ಬದಲಾವಣೆಗೆ ಕಾರಣ ಏನು? ಅತ್ತೆ, ನೀವಾದ್ರೂ ಹೇಳಿ. ಔಷಧಿಗೂ ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತೆ ಭೈರ. ಗುಣ ಮಾಡೋ ವಸ್ತುಗೆ ಕೊನೆ ಅನ್ನೋದಿರ್ಬೇಕಾರೆ ಇನ್ನು ನಾವೆಲ್ಲ ಯಾವ ಲೆಕ್ಕ ಹೇಳು? ಯಾಕೆ ನೀವಿಬ್ರು ಅರ್ಥ ಮಾಡ್ಕೋತಿಲ್ಲ? ನಾವೆಲ್ಲ ಒಗ್ಗಟ್ಟಲ್ಲಿರ್ಬೇಕು ಅಂತ ನೀವೇ ಎಷ್ಟೋ ಸಲ ನನ್ಗೆ ಹೇಳಿದ್ದೀರಾ. ಈಗ ಅರ್ಧದಲ್ಲೇ ಈ ಥರ ಕೈ ಬಿಟ್ಟು ಹೋದ್ರೆ ಹೇಗೆ ಹೇಳಿ? ಕಳಿಸ್ಕೊಡ್ಬೇಕು ಅಂತ ಎಲ್ಲರೂ ತಯಾರಾಗಿದ್ದಾರೆ. ಇನ್ನು ನಾನು ಇಲ್ಲೇ ಇದ್ದು ಯಾರನ್ನು ಮೆಚ್ಚಿಸ್ಬೇಕು ಹೇಳು? ಒಗ್ಗಟ್ಟನ್ನೋ ಮಂತ್ರ ಬರೀ ನಮ್ಮಿಬ್ರಲ್ಲ ಬೈರ, ಎಲ್ಲರಲ್ಲೂ ಇರಬೇಕಾಗಿತ್ತು. ಮಾಯಾ ಈ ಮನೆಗೆ ಸೊಸೆ ಆಗ್ತಾಳೆ ಅಂತ ಎಲ್ಲರೂ ಹೇಳ್ತಿದ್ರು. ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಆದರೆ ಈಗ ಮಾಯಂಗೆ ಕೊಡ್ತಿರೋ ಗೌರವ ಫುಲ್ ಚೇಂಜ್ ಆಗಿದೆ ಬೈರ. ಮಾಯಾ ಈಗ ಕಳ್ಳಿ ಆಗಿದ್ದಾಳೆ. ಅಮ್ಮ, ಆ ಪೇಪರ್ಸ್ ಕೊಡು. ಇದು ಕಾಶಿರಾಜ್ ಅವ್ರ ಜಮೀನ್ ಪತ್ರ. ಇದು ನನ್ನ ಹೆಸರಲ್ಲೇ ಇದೆ. 90 ದಿನ ಆದಮೇಲೆ ಮುತ್ತು ಮಾವನ ಹೆಸರಿಗೆ ಬದಲಾಯಿಸ್ಕೊಳ್ಳೋದಕ್ಕೆ ಹೇಳು. ನಂಗವ್ವ, ನಿನ್ನ ಜೀವನದಲ್ಲಿ ಎಲ್ಲ ಕಷ್ಟಗಳು ಹೋಗಿ ಒಳ್ಳೆ ದಿನಗಳು ಶುರು ಆಗ್ತಿದೆ. ಇವತ್ತಿಗೆ ಈ ಮನೆಗೆ ಅಂಟ್ಕೊಂಡಿತ್ತು ಪೀಡೆ ತೊಲುಪ್ತು. ಚಾಮುಂಡಿ ತಾಯಿಗೆ ಎಣ್ಣೆ ದೀಪ ಹಚ್ತಿದ್ದೆ, ಇನ್ಮೇಲೆ ತುಪ್ಪದ ದೀಪ ಹಚ್ಚು. ಎಲ್ಲ ಕಷ್ಟಗಳನ್ನ ದಾಟಿ ಹೋರಾಡಿ ಗೆಲುವಿನ ತುದಿಗೆ ಬಂದು ನಿಂತಿದ್ಯಾ ಬೆಳ್ಳಿ. ನನಗೆ ಬಾಕಿ ಇರೋದು ಇನ್ನೊಂದೇ ಒಂದು ಕೆಲಸ. ನನ್ನ ಮುದ್ದು ತಂಗಿಗೋ ಮುತ್ತಣ್ಣಗೋ ಮದುವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು. ಮಾಯಾ ಬಾ. ಅದಕ್ಕೆ ನಾನಿನ್ನು ಬರ್ತೀನಿ. ಸರಿನೋ ಗೊತ್ತಿಲ್ಲ, ಆದರೂ ನೀನು ನಮ್ಮನ್ನ ಬಿಟ್ಟು ಹೋಗ್ತಿರೋದು ನಂಗೆ ತುಂಬ ನೋವಾಗ್ತದೆ ಮಾಯಾ. ಸಾರಿ, ನನ್ನಿಂದ ಏನು ಮಾಡೋಕ್ಕಾಗಲಿಲ್ಲ.
ಆಗಲಿ ಮಾಯಾ, ನಿನ್ನ ಮದುವೆ ಆಗಲಿ ಆಗದೆ ಇರಲಿ, ಯಾವತ್ತಿಗೆ ಇದ್ರೂ ನೀನು ಮತ್ತೆ ಮಗಳೇ. ನಿನಗೆ ಯಾವಾಗ ಬೇಕೋ ಅವಾಗ ಈ ಮನೆಗೆ ಬರೋ ಹಕ್ಕು ನಿನಗಿದೆ. ಹಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಬೈರ, ಆದರೆ ಒಂದು ಮಾತು ಮಾತ್ರ ಸತ್ಯ. ಇವತ್ತು ನಾನು ಈ ಹೊಸಲ್ದಾಟ ಆಚೆ ಕಾಲಿಟ್ರೆ ಇನ್ಯಾವತ್ತೂ ನಾನು ವಾಪಸ್ ಬರಲ್ಲ ಈ ಮನೆಗೆ. ನೀವೆಲ್ಲ ಇಷ್ಟು ವರ್ಷ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ, ನನಗಷ್ಟೇ ಸಾಕು. ದುಃಖನೆಲ್ಲ ಮರೆತು ನೆಮ್ಮದಿಯಾಗಿರೋ ಪ್ರಯತ್ನ ಪಡ್ತೀನಿ. ಮಾಯಾ, ಮುತ್ತು ಮತ್ತೆ ನೀಲಾಂಬರಿ ಅತ್ತೆಗೆ ಹೇಳ್ಬಿಡು, ಹೊರಡೋಣ. ಅವರಿಗೆ ನನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಅಮ್ಮ. ಒಂದು ನಿಮಿಷ ಇರು ಮಾಯಾ, ನಾನೇ ಕರಿತೀನಿ. ಮುತ್ತು, ಮುತ್ತು, ಮುತ್ತು. ಮಾವ, ನಾವು ಹೊರಡ್ತಿದ್ದೀವಿ ಮಾವ. ನಮ್ಮನ್ನ ಕೊನೆದಾಗ ನೋಡಕ್ ಬಂದ್ರಲ್ಲ, ನನಗಷ್ಟೇ ಸಾಕು. ಮಾವ, ಇದು ಕಾಶಿರಾಜ್ ಅವ್ರ ಜಮೀನ್ ಪತ್ರ ನನ್ನ ಹೆಸರಲ್ಲಿದೆ. 90 ದಿನ ಆದ್ಮೇಲೆ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ ಮಾವ. ಮಾಯನ್ ಮಾತು ಯಾಕೆ ಕೇಳಬೇಕು ಅಂತ ಕೋಪ ಮಾಡಿಕೊಂಡು ಈಗಲೇ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಮಾವ. ಇದೇ ನನ್ನ ಕೊನೆ ಆಸೆ ಅಂತ ಅಂದ್ಕೊಂಡು ದಯವಿಟ್ಟು ಏನೇ ಮಾಡೋದಿದ್ರು 90 ದಿನ ಆದ್ಮೇಲೆ ಮಾಡಿ ತಗೊಳ್ಳಿ ಮಾವ. ಯಾರ್ಯಾರಿಗೆ ಎಷ್ಟೆಷ್ಟು ನೋವು ಕೊಟ್ಟಿದ್ದೀರಾ, ಆ ಪಾಪ ನಿಮ್ಮನ್ನ ಸುಮ್ಮನೆ ಬಿಡ. ನೀವು ಮಾಡಿರೋ ಎಲ್ಲ ಅನ್ಯಾಯ ಅಕ್ರಮಗಳು ನನಗೆ ಮಾತ್ರ ಗೊತ್ತು ಅತ್ತೆ. ಒಂದ್ ವೇಳೆ ಮುತ್ತು ಮಾವ ಗೊತ್ತಾಯ್ತು ಅಂತ ಅನ್ಕೊಳ್ಳಿ, ಆಗ ನಿಮ್ ಗತಿ ಏನಾಗ್ಬೋದು ಅಂತ ಲೆಕ್ಕ ಹಾಕಿ ನೀಲಾಂಬರಿಯವರೇ. ಒಂದ್ ವೇಳೆ ಮುಂದೊಂದಿನ ಬದುಕಿದ್ರೆ ಬಂದು ನೋಡ್ಕೊಂಡು ಹೋಗ್ತೀನಿ ನೀಲಾಂಬರಿ ಅವರೇ. ಒಂದ್ ವೇಳೆ ಮುತ್ತು ಮಾವ ಗೊತ್ತಾಯ್ತು ಅಂತ ನಾನು ಅವ್ರಿಗೆ ತಾಳಿ ಕಟ್ಟಬೇಕು. ಆಗ ನಿಮ್ ಗತಿ ಲೆಕ್ಕ ಹಾಕಿ ನೀಲಾಂಬರಿಯವರೇ. ನಾನು ಅವ್ರಿಗೆ ತಾಳಿ ಕಟ್ಟಬೇಕು. ಆಗ ನಿಮ್ ಗತಿ ಏನಾಗ್ಬೋದು ನೀಲಾಂಬರಿಯವರೇ. ಹಲೋ, ಆಂಬುಲೆನ್ಸ್.